ಫ್ಲೈಓವರ್ ಕಾಮಗಾರಿ ವೇಳೆ ರಾಡ್ ಬಿದ್ದು ಎಎಸ್ಐ ಸಾವು ಪ್ರಕರಣ ಸಂಬಂಧ 11 ಮಂದಿ ಬಂಧನ. ಸ್ನೇಹಿತನ ₹1,000 ಸಾಲ ತೀರಿಸೋಕೆ ಬಂದವನಿಗೆ ಚಾಕು ಇರಿತ. ಹೃದಯಾಘಾತದಿಂದಲೇ ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು. ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಬಹಿರಂಗ. ಸಿಎಂಗೆ ಸಿಗುತ್ತಾ ಪ್ರಾಸಿಕ್ಯೂಷನ್ನಿಂದ ಮುಕ್ತಿ? ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಜಾತಿ ನಿಂದನೆ ಮತ್ತು ಬೆದರಿಕೆ ಪ್ರಕರಣದಲ್ಲಿ ಆರ್ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನ ಬಂಧನವಾಗಿದ್ದು 2 ದಿನಗಳ ಕಸ್ಟಡಿ ನಾಳೆಗೆ ಅಂತ್ಯವಾಗಲಿದೆ. ನಾಳೆ ಕೋರ್ಟ್ ಎದುರು ಮುನಿರತ್ನರನ್ನ ಹಾಜರುಪಡಿಸಲಾಗುತ್ತೆ. ಪ್ರಕರಣದ ತನಿಖೆ ನಡೆಸಲಾಗ್ತಾ ಇದೆ. ಮುನಿರತ್ನರನ್ನ ಖುದ್ದಾಗಿ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ವಿಚಾರಣೆ ನಡೆಸಿದ್ದಾರೆ. ಇದೆಲ್ಲ ರಾಜಕೀಯ ಷಡ್ಯಂತ್ರ. ಮೂಡಾ ಮತ್ತು ನಾಗಮಂಗಲ ಗಲಭೆ ಪ್ರಕರಣವನ್ನು ಡೈವರ್ಟ್ ಮಾಡೋಕೆ ನನ್ನನ್ನು ಬಲಿಪಶು ಮಾಡ್ತಿದ್ದಾರೆ. ಇದು ನನ್ನ ಆಡಿಯೋ ಅಲ್ಲ ಅಂತ ಮುನಿರತ್ನ ವಿಚಾರಣೆ ವೇಳೆ ಹೇಳಿಕೆ ಕೊಟ್ಟಿದ್ದಾರೆ. ಎಫ್ಎಸ್ಎಲ್ ವರದಿ ಬರೋಕ್ ಮುಂಚೆ ಮುನಿರತ್ನ ಬಂಧಿಸಿದ್ದು ಯಾಕೆ ಅಂತ ಮೈಸೂರಿನಲ್ಲಿ ಸಿಟಿ ರವಿ ಪ್ರಶ್ನೆ ಕೇಳಿದ್ರೆ, ನೋಟಿಸ್ ಕೊಡದೆ ಮುನಿರತ್ನ ಬಂಧನ ಸರಿಯಲ್ಲ, ನಿಮ್ಮ ಶಾಸಕರಿಗೂ ಇದೇ ನಿಯಮ ಅನುಸರಿಸಿ ಎಂದಿದ್ದಾರೆ. ಈ ಮಧ್ಯೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುತ್ತಿಗೆದಾರ ಚಲುವರಾಜ ಮನೆಗೆ ಭೇಟಿ ಕೊಟ್ಟು ಮಾಹಿತಿ ಪಡೆದು ಇಡೀ ಪ್ರಕರಣದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ನಾನು ತನಿಖೆಗೆ ವಿರೋಧ ಮಾಡೋದಿಲ್ಲ, ಆದರೆ ಸರ್ಕಾರದ ತೋರಿಸಿದ ಆತುರ ಇದೆಯಲ್ಲ, ಇದು ಅನುಮಾನಾಸ್ಪದ. ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಯಿತು, ಇವತ್ತಿನವರೆಗೂ ಬಂಧಿಸಲಿಲ್ಲ. ಅದೇ ದೂರ ದಾಖಲಾದ ದಿನವೇ ಮುನಿರತ್ನನ್ನ ಅರೆಸ್ಟ್ ಮಾಡಿದ್ರು. ದೂರ ದಾಖಲಾದ ದಿನವೇ ಅಂದರೆ ಕಾಂಗ್ರೆಸ್ ಶಾಸಕರಿಗೆ ಒಂದು ನ್ಯಾಯ, ಕಾಂಗ್ರೆಸ್ ಸಚಿವರಿಗೆ ಒಂದು ನ್ಯಾಯ, ಬಿಜೆಪಿ ಶಾಸಕರಿಗೆ ಒಂದು ನ್ಯಾಯನಾ? ಅವ್ರು ಬೈದಿದ್ರೆ 100% ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ, ನಮ್ಮದೇನು ಅದಕ್ಕೆ ಅಬ್ಜೆಕ್ಷನ್ನೇ ಇಲ್ಲ. ಆದರೆ ಏಕಾಏಕಿ ನಾವು ಹೇಳಿದ್ದೀರ ಅದನ್ನು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸಿ, ನೀವೇ ಹೆಂಗೆ ತೀರ್ಮಾನ ಮಾಡಿಬಿಡ್ತಾರೆ? ಇವರೇ ತೀರ್ಮಾನ ಮಾಡಿಬಿಟ್ಟವ್ರೆ, ಅವ್ರು ಅಂದಿರೋದು ನಿಜ ಅಂತ. ಹಂಗಾರೆ ಫೋರೆನ್ಸಿಕ್ ಲ್ಯಾಬ್ನ ಮುಚ್ಚಿಬಿಡಿ, ಕ್ಲೋಸ್ ಮಾಡಿಬಿಡಿ. ಫೋರೆನ್ಸಿಕ್ ಲ್ಯಾಬ್ನ ಇನ್ನು ಮುಂದೆ ಕ್ಲೋಸ್ ಮಾಡಿಬಿಡಿ. ಅವ್ರಿಗೇನು ಯಾಕೆ ಸುಮ್ಮನೆ ಸಂಬಳ ಕೊಡ್ತೀರ ಅವ್ರಿಗೆ? ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲು ಸೇರಿರೋ ದರ್ಶನ್ ವಿರುದ್ಧ ಈಗಾಗಲೇ ದೋಷಾರೋಪ ಪಟ್ಟಿಯಾಗಿದೆ. ದೋಷಾರೋಪ ಪಟ್ಟಿ ಟ್ರಯಲ್ ಮಾಡೋದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತೆರೆಯೋದಕ್ಕೆ ಎಲ್ಲಾ ಸಿದ್ಧತೆ ನಡೆಸಲಾಗ್ತಾ ಇದೆ. ಈಗಾಗಲೇ ಪೊಲೀಸರು ಗೃಹ ಇಲಾಖೆಗೆ ಮನವಿ ಸಲ್ಲಿಕೆ ಮಾಡಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಅಥವಾ ಸ್ಪೆಷಲ್ ಕೋರ್ಟ್ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಬೇಕಿದೆ. ಈಗಾಗಲೇ ಗೃಹ ಇಲಾಖೆ ಅಡ್ವೊಕೇಟ್ ಜನರಲ್ ಅವರಿಗೆ ಕಾನೂನಾತ್ಮಕ ಸಾಧಕ ಬಾಧಕಗಳ ಬಗ್ಗೆ ವರದಿಯನ್ನ ಕೇಳಿದೆ. ಈ ಮಧ್ಯೆ ಕಾನೂನು ಇಲಾಖೆ ಎಜಿಯಿಂದ ಇವತ್ತು ಅಭಿಪ್ರಾಯ ಸಲ್ಲಿಕೆ ಸಾಧ್ಯತೆ ಇದ್ದು, 2 ವರದಿ ಆಧರಿಸಿ ನಾಳಿನ ಕಲಬುರಗಿಯ ವಿಶೇಷ ಕ್ಯಾಬಿನೆಟ್ನಲ್ಲಿ ಅಂತಿಮ ತೀರ್ಮಾನ ಸಾಧ್ಯತೆ ಇದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆರೋಪಿ ನಟ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟ ಪ್ರಕರಣದ ತನಿಖೆಯನ್ನ ಪರಪ್ಪನ ಅಗ್ರಹಾರ ಪೊಲೀಸರು ಪೂರ್ಣಗೊಳಿಸಿದ್ದಾರೆ. ಇನ್ನೊಂದು ವಾರದಲ್ಲಿ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲು ಸೇರಿರುವ ದರ್ಶನ್ಗೆ ಒಂಟಿತನ ಕಾಡ್ತಾ ಇದೆಯಂತೆ. ಅಪ್ಪ ಅಮ್ಮನ ನೆನಪಲ್ಲಿ ದಾಸ ದಿನ ದುಡ್ತಾ ಇದ್ದಾನಂತೆ. ಎಂತಹ ಅಪ್ಪ ಅಮ್ಮನಿಗೆ ಅದೆಂತಹ ಮಗನಾದೆ ಅಂತ ಹೇಳಿ ಕಣ್ಣೀರು ಹಾಕ್ತಿದಾರಂತೆ. ಕಳೆದ ವಾರ ತಾಯಿ ಮೀನಾ ಬರುವಿಕೆಗಾಗಿ ಕೊಲೆ ಆರೋಪಿ ದರ್ಶನ್ ಕಾದಿದ್ರು. ಆದರೆ ಕಾರಣಾಂತರಗಳಿಂದ ಮೀನಾ ತೂಗುದೀಪ್ ಜೈಲಿಗೆ ಬಂದಿರಲಿಕ್ಕಾಗಿರಲಿಲ್ಲ. ಹೀಗಾಗಿ ಈ ವಾರವಾದರೂ ತಾಯಿ ಬರ್ತಾರೆ ಅನ್ನುವಂತಹ ನಂಬಿಕೆಯಲ್ಲಿ ದರ್ಶನ್ ಇದ್ದಾರೆ. ಅಷ್ಟೇ ಅಲ್ಲದೆ ತಾಯಿಯ ಮಮತೆ ವಾತ್ಸಲ್ಯವನ್ನ ಸಿಬ್ಬಂದಿಯ ಮುಂದೆ ಹೇಳ್ಕೊಂಡಿದ್ದಾರಂತೆ. ತಾಯಿಯ ಮಾರ್ಗದರ್ಶನದಲ್ಲಿ ನಡೆದಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ. ನನ್ನ ಈ ಸ್ಥಿತಿಯನ್ನು ನೋಡಿ ತಂದೆಯ ಆತ್ಮ ಎಷ್ಟು ನೊಂದುಕೊಳ್ತು ಅಂತ ಹೇಳಿ ಮರುಕ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಿದೆ. ಇನ್ನು ಬಳ್ಳಾರಿ ಜೈಲಿನಲ್ಲಿ ನೆಮ್ಮದಿ ಇಲ್ಲದೆ ಕಂಗೆಟ್ಟಿರುವ ದರ್ಶನ್ ಬದುಕಿನಿದ್ದಕ್ಕೂ ಯಾರನ್ನೆಲ್ಲ ದ್ವೇಷ ಮಾಡ್ತಾ ದೂರ ತಳ್ಳುತ್ತಾ ಬಂದ್ರು, ಈಗ ಅವರನ್ನೇ ನೆನಪಿಸಿಕೊಂಡು ಕೊರಗ್ತಾ ಇದ್ದಾರಂತೆ. ತಾವಿರುವ ಸೆಲ್ನಲ್ಲಿ ಪದೇ ಪದೇ ಎಮೋಷನಲ್ ಸಾಂಗ್ ಅನ್ನ ಹೇಳುತ್ತಾ ಭಾವುಕರಾಗ್ತಿದಾರಂತೆ. ಡಾಕ್ಟರ್ ರಾಜ್ಕುಮಾರ್ ಅವರ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ, ಪುನೀತ್ ರಾಜ್ಕುಮಾರ್ ಅವರ ಏನಾಯ್ತೋ ಇದೇನಾಯ್ತೋ ವಿಧಿಯಾಟ ಏನಾಯ್ತೋ, ಹೀಗೆ ಇನ್ನೂ ಹಲವು ಭಾವನಾತ್ಮಕ ಸಾಂಗ್ ಅನ್ನ ಹೇಳುತ್ತಾ ದಿನವನ್ನ ದೂಡ್ತಿದಾರಂತೆ ಕಾಟೇರ. ಬೆಂಗಳೂರಿನಲ್ಲಿ ರೋಡ್ ರೇಸ್ ಮತ್ತು ವೀಲಿಂಗ್ ಮಾಡೋರ ಅಟ್ಟಹಾಸಕ್ಕೆ ಲಗಾಮೆ ಬೀಳುತ್ತಿಲ್ಲ. ಇಂದಿರಾನಗರದ ಸಿಗ್ನಲ್ ಬಳಿ ಒನ್ ವೇನಲ್ಲಿ ಬಂದ ಬೈಕ್ ಸವಾರ ಕಿರಿಕ್ ಮಾಡಿದ್ದಾನೆ. ಎಲೆಕ್ಟ್ರಿಕ್ ಬೈಕ್ನಲ್ಲಿ ಬಂದ ಸವಾರ ಕಾರು ಚಾಲಕನಿಗೆ ಅಶ್ಲೀಲವಾಗಿ ನಿಂದಿಸಿದ್ದಾನೆ, ಅಲ್ಲದೆ ಅಸಭ್ಯವಾಗಿ ಸನ್ನೆ ಮಾಡಿದ್ದಾನೆ. ಘಟನೆ ಸಂಬಂಧ ಕಾರು ಮಾಲೀಕ ದರ್ಶನ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ದೂರು ಕೊಟ್ಟಿದ್ದಾರೆ. ನಿನ್ನೆ ಸಂಜೆ 5:45 ಸುಮಾರಿಗೆ ಇಂದಿರಾನಗರ ಸಿಗ್ನಲ್ ಬಳಿ ಘಟನೆ ನಡೆದಿದೆ. ಇನ್ನು ಏರ್ಪೋರ್ಟ್ ರಸ್ತೆಯಲ್ಲಿ ವೀಲಿಂಗ್ ಪುಡ್ರ ಹಾವಳಿ ಮಿತಿಮೀರಿದೆ. ಏರ್ಪೋರ್ಟ್ ರಸ್ತೆಯ ಬಾಗ್ಲೂರು ಕ್ರಾಸ್ ಬಳಿ RX ಬೈಕ್ನಲ್ಲಿ ವೀಲಿಂಗ್ ಮಾಡಲಾಗಿದೆ. KA06Q2220 ನಂಬರ್ನ ಬೈಕ್ನಲ್ಲಿ ವೀಲಿಂಗ್ ಮಾಡಲಾಗಿದೆ. ಯುವಕರ ವೀಲಿಂಗ್ ಹುಚ್ಚಾಟದಿಂದ ಅಕ್ಕಪಕ್ಕದ ವಾಹನಗಳಿಗೆ ತೊಂದರೆಯಾಗಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಿದೆ. ಒಂದೆಡೆ ಸರ್ಕಾರ ಕಾನೂನುಗಳನ್ನು ಬಿಗಿಗೊಳಿಸ್ತಾ ಇದ್ರೆ ಮತ್ತೊಂದೆಡೆ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಇದರಿಂದ ಸಾರ್ವಜನಿಕರು ರಸ್ತೆಯಲ್ಲಿ ಓಡಾಡುವುದಕ್ಕೂ ಭಯಪಡುವ ವಾತಾವರಣ ಸೃಷ್ಟಿಯಾದಂತೆ ಕಾಣ್ತಾ ಇದೆ. ನಡು ರಸ್ತೆಯಲ್ಲೇ ಯುವಕನ ಬಟ್ಟೆ ಬಿಚ್ಚಿಸಿ ರೌಡಿ ಪಟಾಲಂ ವಿಕೃತಿ ಮೆರೆದಿರುವ ಬೆಂಗಳೂರಿನಲ್ಲಿ ಘಟನೆ ತಾಜಾ ಉದಾಹರಣೆಯಾಗಿದೆ.
ರೌಡಿ ಶೀಟರ್ ಪವನ್ ಅಲಿಯಾಸ್ ಕಡುಬು ಎಂಬಾತ ಕಳೆದ 10 ರಿಂದ 12 ದಿನಗಳ ಹಿಂದೆ ಯುವಕನ ಬಟ್ಟೆ ಬಿಚ್ಚಿಸಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ. ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ಮುಖದಲ್ಲಿ ರಕ್ತ ಬರುವಂತೆ ಹೊಡೆದು ಆವಾಜ್ ಹಾಕಿ ಬಟ್ಟೆ ಬಿಚ್ಚಿಸಿದ್ದಾನೆ. ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯ ಸುಂಕದಕಟ್ಟೆ ಬಳಿ ಕೃತ್ಯ ನಡೆದಿದೆ. ಪವನ್ ಅಲಿಯಾಸ್ ಕಡುಬು ರಾಜಗೋಪಾಲ್ ನಗರ ರೌಡಿ ಶೀಟರ್ ಎನ್ನಲಾಗಿದೆ. ಇನ್ನು ಪುಡಿ ರೌಡಿ ಅಟ್ಟಹಾಸಕ್ಕೆ ಸಾರ್ವಜನಿಕರು ಹಿಡಿಶಾಪ ಹಾಕ್ತಿದ್ದಾರೆ.